ಇವರು ಒಬ್ರು ಎಡಪಟ್ಟು ನಮ್ದು ಎಡಪಟ್ಟು ಲೈಫು, ನಮ್ದು ಎಡಪಟ್ಟು ಲೈಫು. ಸರ್ ಕೇಸು ಏನಾಯ್ತು ರೀ ಕೇಸು? ಹಾಂ ಹುಡುಕ್ತಾ ಇದೀವಿ ಸರ್. ರೀ ಇನ್ನೂ ಎಷ್ಟು ದಿನ ರೀ ಹುಡ್ಕೋದು? ಹಾಂ ಆದಷ್ಟು ಬೇಗ ಈ ಕೇಸ್ನ ಹುಡುಕಿ ಸಾಲ್ವ್ ಮಾಡಿಕೊಡಿ. ಸರಿ ಸರ್. ಅರ್ಜೆಂಟ್ ಇದೆ, ಓಕೆನಾ? ಸರಿ ಸರ್. ಸರಿ ತಗೊಳ್ಳಿ ನೋಡಿ. MLA ಜಯರಾಮ್ ಗೌಡ್ರು ಎಲ್ಲ ಹೇಳಿದ್ದಾರೆ. ನೀವೇನು ತಲೆ ಕೆಸ್ಕೊಳಕ್ಕೆ ಹೋಗ್ಬಿಡಿ, ಆರಾಮಾಗಿರಿ, ಎಲ್ಲ ನಾವು ನೋಡ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ರಂಗಣ್ಣ ಒಂದೆರಡು ಟೀ ತೊಗೊಂಬನ್ರಿ. ಹಾಂ ಏನು ಹೇಳಿ ವಿಷಯ? ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ. ಅವಳದು ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್ನೆಲ್ಲ ಹ್ಯಾಕ್ ಮಾಡಿದ್ದಾರೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ನನಗೆಲ್ಲ ಗೊತ್ತಾಗಿದೆ. ಪ್ರವೀಣ ಅಂತ ಒಬ್ಬ ಕಚ್ಚಡ ನನ್ನ ಮಗ ಇದ್ದಾನೆ. ಆ ನನ್ನ ಮಗನ ಹ್ಯಾಕ್ ಮಾಡಿರೋದು. ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ. ನಿಮ್ದೇನಿದೆಯೋ ಅದು ನಾನು ನೋಡ್ಕೋತೀನಿ. ಡೀಟೇಲ್ಸ್ ಎಲ್ಲ ನನಗೆ ವಾಟ್ಸಪ್ ಮಾಡಿ. ಸರಿ ಸರ್, ನಾನು ಮಾಡ್ತೀನಿ, ವಾಟ್ಸಪ್ ಮಾಡ್ತೀನಿ. ನಾನಿರೋ ಕಡೆ ಇದ್ಯಾವ್ದು ದುರಂತ? ಸರ್, ಪ್ರವೀಣನ್ನ ಕರ್ಕೊಂಡು ಬಂದಿದ್ದೀವಿ ಸರ್. ಹೌದಾ? ಸರಿ ನಡೀರಿ, ಎನ್ಕ್ವೈರಿ ಮಾಡೋಣ. ಸರ್, ನಾನೇನು ತಪ್ಪೇ ಮಾಡಿಲ್ಲ, ನನ್ನೇ ಕರ್ಕೊಂಬಂದಿದ್ದೀರಾ? ಏನು ತಪ್ಪು ಮಾಡಿಲ್ವಾ ನೀನು? ತಪ್ಪು ಮಾಡಿಲ್ಲ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ನಾವು ಕೇಳೋ ಪ್ರಶ್ನೆಗಳಿಗೆ ಕರೆಕ್ಟಾಗಿ ಉತ್ತರ ಹೇಳಬೇಕು, ಸರಿನಾ? ನಿನ್ನ ಹೆಸ್ರೇನು ಹೇಳು? ನನ್ನ ಹೆಸರೇ ಗೊತ್ತಿಲ್ಲದೆ ಕರ್ಕೊಂಬಂದಿದ್ದೀರಾ ಸರ್? ನೀವು ಬೇರೆ ಯಾರನ್ನ ಕರ್ಕೊಂಬರೋದನ್ನ ಬಿಟ್ಟು ನನ್ನ ಕರ್ಕೊಂಬಂದಿದ್ದೀರಾ ಸರ್? ನನ್ನ ಹೆಸರು ಪ್ರವೀಣ ಅಂತ. ಪ್ರವೀಣ? ಇದೇನ ಇದು ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕ್ಕೊಂಡು ತಿರ್ಬೋಕಿ ಶೋಕಿಲೇ? ಸರ್, ತಿರ್ಬೋಕಿ ಶೋಕಿ ಅಲ್ಲ, ಸುಮ್ಮನೆ ಸ್ಟೈಲಿಗಿದು. ಸ್ಟೈಲ್ಗೆ? ಹಾಂ, ನೀನೇನೋ ಕೆಲಸ ಮಾಡೋದು? ಸರ್, ನಾನು KEB ಕೆಲಸ ಮಾಡ್ತಾಯಿದ್ದೀನಿ ಸರ್. KEB ಕೆಲಸ ಮಾಡ್ತಾ ಇದೀಯಾ? ಹಾಂ, KEB ಕೆಲಸ ಮಾಡ್ಕೊಂಡು ಹುಡುಗಿರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ಸರ್, ಇಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ನೀವೇನು ಹೇಳ್ತಾ ಇದ್ದೀರಾ ಸರ್? ಹುಡುಗಿರ ಜೊತೆ ಚಕ್ಕಂದ ಆಡ್ಕೊಂಡು ಹುಡುಗಿರ ವಿಡಿಯೋನ ತಗೊಂಡು ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ಅದೆಲ್ಲ ಗೊತ್ತಿಲ್ಲ ನಿನಗೆ? ಈ ಶ್ವೇತಾ ಯಾರೋ? ಶ್ವೇತಾ? ಯಾವ ಶ್ವೇತಾ ಸರ್? ನನಗೇನು ಗೊತ್ತಿಲ್ಲ. ಯಾರೋ ಈ ಶ್ವೇತಾ? ಇವ್ರು ಯಾರು ಸರ್? ಇವ್ರು ಯಾರಂತಲೇ ಗೊತ್ತಿಲ್ಲ ನನಗೆ. ಹಾಂ, ನೀವು ಬಹುಶಃ ಯಾರನ್ನ ಕರ್ಕೊಂಬರ್ಕೋಗಿ ನನ್ನ ಕರ್ಕೊಂಬಂದಿದ್ದೀರಾ? ಒಂದ್ಸಲ ಅವನ್ನ ಕರ್ಕೊಂಬಂದು ವಿಚಾರಿಸಿ ಸರ್. ನಿನ್ಗೆ ಯಾರು ಅಂತ ಗೊತ್ತೇ ಇಲ್ವಾ? ಗೊತ್ತಿಲ್ಲ ಸರ್. ಏಯ್, ಹುಡುಗಿರಿಗೆ ಬ್ಲಾಕ್ ಮೇಲ್ ಮಾಡಿ 2 ಲಕ್ಷ ಕೊಡು ಅಂತ ಟಾರ್ಚರ್ ಮಾಡ್ತಾ ಇದ್ದಿಲ್ಲ, ಅದೆಲ್ಲ ನಿನಗೆ ಗೊತ್ತಿಲ್ಲ ಅಲ್ವಾ? ಸರ್, ನನಗೇನು ಗೊತ್ತಿಲ್ಲ ಸರ್. 2 ಲಕ್ಷ ಏನೇನೋ ಹೇಳ್ತಾ ಇದ್ರಲ್ಲ, ನನಗೇನು ಗೊತ್ತಿಲ್ಲ ಸರ್. 8152842560 ಈ ನಂಬರ್ ಯಾರ್ದು? ಸರ್, ನಾನು ಬಿಟ್ಬಿಡಿ ಸರ್. ನನ್ನ ಕರ್ಕೊಂಬಂದಿದ್ದೀರಾ? ನನಗೇನು ಗೊತ್ತಿಲ್ಲ. ಮರ್ಯಾದೆಯಿಂದ ನೀನು ಇದನ್ನೆಲ್ಲ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ನಮ್ಮ ಪೊಲೀಸ್ ಟ್ರೈಲಲ್ಲೇ ಬಾಯ್ ಬಿಡಿಸ್ಬೇಕಾಗುತ್ತೆ, ಹುಷಾರ್. ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಗೊತ್ತಿಲ್ವಾ? ರೇ ಶೇಖರ್, ಬರ್ರಿ ಇಲ್ಲಿ. ಇವನನ್ನ ಕರ್ಕೊಂಡೋಗಿ ಸೆಲ್ಲಲ್ಲಿ ಹಾಕ್ಬಿಟ್ಟು 1 ರೌಂಡ್ ವರ್ಕೌಟ್ ಮಾಡ್ರಿ. ಸರಿ ಸರ್. ಏಯ್ ನಡೆಯ. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಬಾಯ್ಬಿಡ. ಸರ್, ನಂಗೇನು ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್. ಏನು ಗೊತ್ತಿಲ್ವ ನಿನ್ಗೆ? ಇದೇನಿದು ಸರ್, ಶೋಕಿ ಬೇರೆ ನಿನ್ಗೆ? ಏಯ್, ಒಳ್ಳೆ ಮಾತಲ್ಲಿ ಹೇಳ್ತೀಯ ಇಲ್ವೋ? ಸರ್, ನಂಗೇನು ಗೊತ್ತಿಲ್ಲ ಸರ್. ಏ ವಿಷ್ಣು, ಬನ್ನಿ ಇಲ್ಲಿ. ಬಿಟ್ಬಿಡಿ ಸರ್. ಏಯ್, ಹಾಕಿಡ ಬಿಡ. ಬಾಯ್ಬಿಡ. ಸರ್, ಏಯ್, ನಂಗೇನು ಬಾಯ್ಬಿಡ. ಗೊತ್ತಿಲ್ಲ ಸರ್. ಏನಾದ್ರೂ ಬಾಯ್ ಬಿಟ್ನೇನ್ರಿ? ಸರ್, ಎಷ್ಟು ಹೇಳಿದ್ರು ಬಾಯ್ ಬಿಡ್ತಿಲ್ಲ ಸರ್. ಏಯ್ ನೋಡು, ಮರ್ಯಾದೆಯಿಂದ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ, ಹೇಳ್ತಾ ಇದ್ದೀನಿ. ಬಿಡ ಬಾಯಿ. ಸರ್, ನನಗೇನು ಗೊತ್ತಿಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಸರ್, ನನಗೇನು ಗೊತ್ತಿಲ್ಲ ಸರ್. ಏಯ್, ಹಾಕ್ರಿ, ಲಾಕ್ ಹಾಕ್ರಿ. ಸರ್, 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 ಮಗನೇ, ಆಯ್ತಾ ಇದೆ ಸರ್, ನಿನ್ಗೆ? ನನಗೇನು ಗೊತ್ತಿಲ್ಲ ಸರ್, ಬಿಟ್ಬಿಡಿ ಸರ್. ಹಿಡ್ಕೊ, ಗಟ್ಟಿ. ಹೇಳು, ಸರ್, ಹೇಳು, ಸರ್, ಸರ್, ಹೇಳು. ಅಮ್ಮ, ಸರ್, ಸರ್, ಬಿಟ್ಬಿಡಿ ಸರ್, ನಾವೇನು ಮಾಡಿಲ್ಲ, ಬಿಟ್ಬಿಡಿ ಸರ್. ಅವ್ವ, ಅಪ್ಪ, ಅಮ್ಮ, ಸರ್, ಸರ್, ನಾನೇನು ಮಾಡಿಲ್ಲ ಸರ್, ಬಿಟ್ಬಿಡಿ ಸರ್. ಏಯ್,
ಬಾಯ್ ಬಿಡೋ. ಸರ್ ಹೇಳ್ತೀನಿ ಸರ್, ಕುಡಿಯೋಕೆ ನೀರು ಕೊಡಿ. ನೀರು ಕೊಡ್ತೀನಿ, ಬಾಯ್ ಬಿಡ್ತೀಯಾ? ಹೇಳ್ತೀನಿ ಸರ್. ರೇ ಸ್ವಲ್ಪ ನೀರು ತಗೊಂಬಂದ್ರೆ. ಅಮ್ಮ ನೀರು. ಏಯ್ ತಗೊಳ್ಳೋ, ಕುಡಿ. ಹೇಳೋ, ಬಾಯ್ ಬಿಡು, ಬಾಯ್ ಬಿಡೋ. ಸರ್ ನಾನೆಲ್ಲ ಹುಡುಗರಿಗೂ ಚಾಟ್ ಮಾಡ್ತೀನಿ ಸರ್, ಅವರೇ ಬಿದ್ದುಬಿಡ್ತಾರೆ ನನಗೆ. ಏನು ಮಾಡಲಿ ಸರ್, ಅವರೇ ನನಗೆ ಇಷ್ಟಪಡ್ತಾರೆ ಸರ್. ನಾನು ಚಾಟ್ ಮಾಡಿದ ತಕ್ಷಣ ಏನು ಮಾಡಲಿ ಸರ್? ಸರ್ ಏನಾದರೂ ಬಾಯ್ ಬಿಟ್ನಾ ಇವನು? ಬಾಯ್ ಬಿಡ್ತೀನಿ ಅಂತ ಹೇಳವನೆ, ಬಿಡ್ತಾನೆ? ಲೇಯ್ ಬಿಡೋ ಬಾಯಿ, ಹೇಳೋ. ಹೇಳ್ತೀನಿ ಸರ್. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋ ಹುಡುಗಿರನ್ನ, ಚೆನ್ನಾಗಿರೋ ಹುಡುಗಿರನ್ನ ನೋಡ್ತೀನಿ ಸರ್. ಅವ್ರಿಗೆಲ್ಲ ಸ್ವಲ್ಪ ಟ್ರ್ಯಾಪ್ ಮಾಡ್ತೀನಿ ಸರ್. ಹಾಯ್ ಬಾಯ್ ಅಂತ ಮೆಸೇಜ್ ಮಾಡ್ತೀನಿ, ಆಮೇಲೆ ಬಲೆಗೆ ಹಾಕೋತೀನಿ ಸರ್. ಅವ್ರೇನಾದ್ರು ಬಿದ್ದರು ಅಂದರೆ ಅವ್ರ ಜೊತೆ ಓಡಾಡ್ತೀನಿ, ಅವ್ರ ಹತ್ರ ದುಡ್ಡು ಇಸ್ಕೊತೀನಿ, ಬ್ಲ್ಯಾಕ್ ಮೇಲ್ ಮಾಡ್ತೀನಿ. ಸರ್ ಸ್ವಲ್ಪ ಶ್ವೇತ ಬಗ್ಗೆ ಕೇಳಿ ಇವನ್ನ. ಏಯ್ ಶ್ವೇತಾ ಬಗ್ಗೆ ಹೇಳೋ. ಶ್ವೇತಾ ಬಗ್ಗೆ ನಾವಿಬ್ಬರು ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸ್ ಆದ್ವಿ ಸರ್. ಹಾಗೆ ನಾವು ಫ್ರೆಂಡ್ಸ್ ಆಗಿ ಮಾತಾಡ್ಕೊಂಡಿದ್ವಿ. ನಾವು ಲವ್ ಪ್ರಪೋಸ್ ಮಾಡಿದೆ, ಅವಳು ಒಪ್ಕೊಂಡ್ಲು. ನಾವು ಸ್ವಲ್ಪ ದಿನ ಓಡಾಡಿದ್ವಿ. ಆಮೇಲೆ ಅವಳು ನಾನು ಫ್ರೆಂಡ್ ಆಗಿರೋಣ, ಲವ್ ಎಲ್ಲ ಬೇಡ ಅಂದ್ಲು. ಅದಕ್ಕೆ ನಾನು ಅವಳ ಫೋನ್ನ ಹ್ಯಾಕ್ ಮಾಡಿಬಿಟ್ಟು ಅವಳ ಹತ್ರ ಇದ್ದಿದ್ದ ವೀಡಿಯೋನ ಅವಳಿಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿದೆ ಸರ್. 2 ಲಕ್ಷ ದುಡ್ಡು ಕೇಳಿದೆ ಸರ್. ಅಷ್ಟೇ ಸರ್, ನನಗೇನು ಗೊತ್ತಿಲ್ಲ ಸರ್. ಸರ್ ಬೇರೆ ಆಗ್ಲಿಂದ ಅವರೇ ಹೊಡಿತಾವ್ರೆ ಸರ್. ಈಗಲಾದರೂ ಹೆಣ್ಮಕ್ಳು ಕರ್ತೀವಿ ಸರ್ ಹೊಡಿಯೋಕ್ಕೆ. ಅಯ್ಯೋ ಬೋಳಿ ಮಗನೆ. ಏಯ್ ಇಲ್ಲೂ ಹುಡುಗಿರ್ಬೇಕಲ್ಲ ನಿನ್ಗೆ? ರೇ ಶೇಖರ್, ಇವ್ನಿಗೆ ವರ್ಕ್ ಮಾಡಿರೋದು ಸಾಕಾಗಿಲ್ಲ ಅನ್ಸುತ್ತೆ. ಬಾಡಿಲಿ ಏನು ಸ್ಪೇರ್ ಪಾರ್ಟ್ಸ್ ವರ್ಕ್ ಆಗಬಾರ್ದು, ಹಂಗ್ ವರ್ಕ್ ಮಾಡ್ರಿ ಇವ್ನಿಗೆ. ಏನ್ ನಿನ್ನ ಹೆಸರು? ಸರ್ ಮನು ಅಂತ ಸರ್. ಮನು, ಏನ್ ಕೆಲಸ ಮಾಡೋದು? ಸಲೂನ್ ಇದೆ ಸರ್. ಸೆಲೂನಲ್ಲಿ ಕೆಲಸ ಮಾಡ್ಕೊಂಡು ಈ ಥರ ಹುಡುಗಿರ್ಗೆ ಆ್ಯಕ್ಟ್ ಮಾಡೋದು, ಟ್ರ್ಯಾಕ್ ಮಾಡೋದು ನಾಚಿಕೆ ಆಗೋದಿಲ್ವಾ? ಈ ಥರ ನೀಚ್ ಕೆಲಸ ಮಾಡೋದಕ್ಕೆ? ಸರ್ ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಯಾರು ನಿನ್ನ ಬಾಸು? ಸರ್ ನಮ್ಮ ಬಾಸು ಪ್ರವೀಣ್ ಅಂತ ಹೇಳಿ ಸರ್. ಏನು ಕೆಲಸ ಮಾಡೋದು? ಯಾರು ನೋಡ್ತೀನಿ ಸರ್. ಹುಡುಗಿರನ್ನೆಲ್ಲ ಪಿಕಪ್ಪು ಡ್ರಾಪ್ ಮಾಡ್ತಾರಲ್ಲ ಆ ಥರ ಕೆಲಸನಾ? ಹಾಗೇನಿಲ್ಲ ಸರ್, ನಾನು ಬರೀ ಕ್ಯಾಬ್ ಡ್ರೈವರ್ ಸರ್. ಏಯ್ ಈ ಥರ ಕಚರ ಕೆಲಸ ಮಾಡೋಕ್ಕೆ ನಾಚಿಕೆ ಆಗಲ್ಲ ನನಗೆ? ನಾನೇನು ಮಾಡಿಲ್ಲ ಸರ್. ಏಯ್ ಎಲ್ಲ ಗೊತ್ತಿದ್ದು ಹಾಗೆ ಮಾಡ್ತೀಯಲ್ಲ? ಇಲ್ಲ ಸರ್, ನಾನು ಆ ಥರ ಕೆಲಸ ಎಲ್ಲ ಮಾಡಿಲ್ಲ ಸರ್. ಸುಳ್ಳು ಹೇಳ್ಬೇಡ. ನಿನ್ನ ಬಾಸ್ ಯಾರ್ಯಾರು? ಗೊತ್ತಿಲ್ಲ ಸರ್. ಏಯ್ ಸುಳ್ಳು ಹೇಳ್ಬೇಡ. ಪ್ರವೀಣ್ ಸರ್. ಪ್ರವೀಣಾ? ದುಡ್ಡೆಲ್ಲ ಹೆಂಗ ಬರುತ್ತೆ ನಿಮಗೆ? ಅದು ಅದು ಒಂದು ಕೋಡ್ ಹೇಳ್ತಾರೆ ಸರ್. ಆ ಕೋಡ್ನ ನಾವು ಅಲ್ಲಿ ಹೇಳ್ತೀವಿ ಸರ್. 11 ನಂಬರಿಂದ ಕಾಲ್ ಬರುತ್ತೆ ಸರ್. ಅಮೌಂಟು ಕ್ರೆಡಿಟ್ ಆಗುತ್ತೆ ಸರ್. ಏನ್ ಹೆಸರು? ಟೊಮೊಟೊ. ಏನ್ ಕೆಲಸ ಮಾಡ್ತಿದ್ಯಾ? ಜೊಮೊಟೊ. ಏನ್ ಸಖತ್ತಾಗಿದ್ದೀರಾ. ನಂಬರ್ ಸಿಗ್ಬೋದಾ? ಪೊಲೀಸ್ ಹತ್ರನೇ ನಂಬರ್ ಕೇಳ್ತೀಯಾ? ಕೇಳಿದ್ ಮಾತ್ರ ಆನ್ಸರ್ ಮಾಡ್ಬೇಕು, ಎಕ್ಸ್ಟ್ರಾ ಮಾತಾಡಂಗಿಲ್ಲ. ಇವಾಗ ಹೇಳು, ಏನ್ ನಿನ್ ಹೆಸರು? ಶಂಭುಲಿಂಗ ಮ್ಯಾಮ್. ಯಾರ್ ನಿಮ್ ಬಾಸು? ಹೇಳೋ, ನಿನ್ನಿಂದ ಯಾರಿದ್ದಾರೆ? ಯಾರು ಇಲ್ಲ. ಅಲ್ಲೇನ್ ನೋಡ್ತಿದ್ದೆ? ನಮ್ ಬಾಸು ಯಾರು? ಪ್ರವೀಣ್. ಅವ್ರಿಗಿಂತ ಮೇಲೆ ಯಾರಿದ್ದಾರೆ? ಪ್ರವೀಣ, ಸಂತೋಷ. ದುಡ್ಡು ಹೆಂಗ್ ಬರುತ್ತೆ? ನಾವು ಕೋಡ್ ವರ್ಡ್ ಹೇಳ್ತೀವಿ, ಅವರೇ ಹಾಕ್ತಾರೆ. ಸರಿ ಓಕೆ, ನಾ ಕರ್ದಾಗೆಲ್ಲ ಬರ್ಬೇಕಾಗತ್ತೆ. ವಿಷ್ಣು, ಹಾ ಮೇಡಮ್. ಕರ್ಕೊಂಡೋಗ್ರಿ ಇವನ್ನ. ಒತ್ ಸೆಲ್ಲಿಗೆ ಹಾಕ್ರಿ. ಹೇಯ್ ಇದಳ ಮೇಲೆ. ಮೇಡಮ್ ಲೇಡಿ ಪೀಸ್ ಇಲ್ವಾ? ಇದಾರೆ, ಹೋಗು. ಹೇಯ್ ಬಾರ, ಇವನ್ಗೆ ಲೇಡಿ ಪಿಸಿ ಬೇರೆ ಬೇಕಂತೆ. ಬಿಡಿ ಸರ್. ಮೇಡಮ್ ನೀವು ಕರ್ಕೊಂಡೋಗಿ. ಏಯ್ ಬರ. ನೀನು ಹೆಂಗ ಸಿಗಾಕೊಂಡೆ ಇಲ್ಲಿ? ಜೊಮ್ಯಾಟೊ ಡೆಲಿವರಿ ಮಾಡಕ್ ಬಂದೆ. ಪೊಲೀಸ್ ಅವರು ನನ್ನೇ ಡೆಲಿವರಿ ಮಾಡಿಬಿಟ್ರು. ಹೌದಾ? ಸರ್ ಇಲ್ಲಿ ನೋಡಿ ಸರ್, ಈ ನಂಬರಿಂದನೇ ಫೋಟೋಸು ವಿಡಿಯೋಸ್ ಎಲ್ಲ ಬಂದಿರೋದು. ತುಂಬ ವರ್ಸ್ಟಾಗಿ ಫೋಟೋಸ್ ವಿಡಿಯೋಸ್ ಇದೆ ಸರ್. ತುಂಬ ಕೆಟ್ಟದಾಗಿದೆ ಸರ್. ಏನ್ರಿ ಇದು? ಯಾವನ್ರಿ ಇವರೆಲ್ಲ ಹುಡುಗಿರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ಕೊಂಡ್ರೆ, ಇವನು ಬ್ಲೂ ಫಿಲಮ್ ವಿಡಿಯೋಗಳನ್ನ ತೆಗೆದಿದ್ದಾನಲ್ರಿ. ಹೌದು ಸರ್, ತುಂಬ ಪ್ಲಾನ್ ಮಾಡೇ ಮಾಡ್ತಾ ಇದ್ದಾರೆ ಅನ್ಸುತ್ತೆ.
ತುಂಬ ಸೀರಿಯಸ್ ಕೇಸು. ಹೌದು ಸರ್. ಆದಷ್ಟು ಬೇಗ ಟ್ರೇಸ್ ಔಟ್ ಮಾಡಬೇಕು. ಖಂಡಿತ ಸರ್. ಆಮೇಲೆ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವ್ರಿಗೂ ಫೋನ್ ಮಾಡಬೇಕು. ಬಿ ಅಲರ್ಟ್. ಓಕೆ ಸರ್. ಈ ಸೈಬರ್ ಕ್ರೈಮ್ಗೆ ಇನ್ಫಾರ್ಮ್ ಮಾಡಿ, ಓಕೆನಾ? ಓಕೆ ಸರ್. ನೋಡಿ ಸರ್, ಈ ಕೇಸ್ ಎಲ್ಲಿವರೆಗೂ ಬಂತು? ವಿಕಿ, ನೀವು ತುಂಬ ಖುಷಿ ಪಡೋಂಥ ವಿಷಯ ರೀ. ಹಾಂ, ನೀವು ನಿಮ್ಮ ಹುಡುಗಿ ಶ್ವೇತಾಗೋಸ್ಕರ ಬಂದ್ರಿ. ಇಲ್ಲಿ ದೊಡ್ಡ ಜಾಲನೇ ಪತ್ತೆ ಆಯ್ತು ರೀ. ಎಷ್ಟೋ ಜನ ಅಮಾಯಕ ಹುಡುಗಿರ ನೀವು ಜೀವನ ಕಾಪಾಡಿದ್ದೀರಾ. ಹಾಂ, ಥ್ಯಾಂಕ್ ಯು ಸರ್. ಕೇಸನ್ನು ಇಷ್ಟು ಬೇಗ ಸಾಲ್ವ್ ಮಾಡಿದ್ದೀರಾ. ಇವರೆಲ್ರಿಗೂ ಶಿಕ್ಷೆ ಆಗಬೇಕು. ನಿಮ್ಗೆ ಯಾವ ಥರ ಸಹಾಯ ಬೇಕಾದರೂ ನಾನು ಮಾಡ್ತೀನಿ. ಅವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು. ಓಕೆ, ಥ್ಯಾಂಕ್ ಯು. ಕ್ಯಾರಿ ಆನ್. ಥ್ಯಾಂಕ್ ಯು ಸರ್. ಏನ್ ವಿಕ್ಕಿ, ಅರ್ಜೆಂಟಾಗಿ ಬರೋಕ್ ಹೇಳ್ದೆ? ಏನ್ ವಿಷಯ? ನೀನ್ ಬೇರೆ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ನಿನ್ನಂಥ ಒಳ್ಳೆ ಹುಡುಗನ್ ಬಿಟ್ಟು ಬೇರೆಯವ್ರನ್ನ ಯಾಕೆ ಲವ್ ಮಾಡ್ಲಿ? ಹಾಗಾದ್ರೆ ನಾನ್ ಯಾರು? ದೇವ್ರೆ, ಇವ್ನ್ ಯಾಕೆ ಇಲ್ಲಿಗೆ ಬಂದ? ಇವ್ರಿಬ್ರು ಜೊತೆಗೆ ಯಾಕೆ ಬಂದಿದ್ದಾರೆ? ಇವ್ರಿಗೆ ಏನ್ ಮಾಡ್ಲಿ ನಾನು? ಯಾಕೆ ಹೀಗ್ ಮಾಡ್ದೆ? ನಾನ್ ಏನ್ ಮಾಡ್ದೆ? ನೀನು ಆ ಗಾಳವಂತರ. ಗಾಳವಂತರ ಅಲ್ಲ, ಗಾಳವಾನೆ. ಹೌದು, ನಾನ್ ಡಗಾರೆ. ನಿನ್ ತರ ಹುಡ್ಗ ಬೇಕು, ನನ್ಗೆ ಇವನ್ ತರ ಹುಡ್ಗ ಇಷ್ಟ ಆದ. ಇದ್ರಲ್ಲಿ ನನ್ ತಪ್ಪೇನಿದೆ? ಇಬ್ರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿದೀನಿ. ನಿನಗ್ 3 ದಿನ ಟೈಮ್ ಕೊಟ್ಟಿದ್ದೀನಿ, ಇವನಿಗೆ 3 ದಿನ ಟೈಮ್ ಕೊಟ್ಟಿದ್ದೀನಿ. ಇದ್ರಲ್ಲಿ ನನ್ ತಪ್ಪೇನಿದೆ? ಅಕ್ಕ ಇನ್ನೊಂದಿನ. ಏಯ್, ನಿಂದೇನೋ ಮಧ್ಯದಲ್ಲಿ? ಏಯ್, ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸ್ಬೇಡ, ಸುಮ್ನಿರೋ. ಆಯ್ತು ಬಿಡ್ರಪ್ಪ, ದೊಡ್ಡವರು ಏನೋ ಮಾತಾಡ್ಕೊತಾ ಇದ್ದೀರಾ, ಮಾತಾಡ್ಕೊಳ್ಳಿ. ಶಬಾಷ್ ಕಣೆ, ನೀನು ಎಲ್ಲ ಹುಡುಗಿರ ಥರ ತುಂಬ ಒಳ್ಳೆಯವಳು ಅನ್ಕೊಂಡಿದ್ದೆ. ಥೂ, ನಮ್ಮಜ್ಜಿ ನಾನು ಚಿಕ್ಕವನಿದ್ದಾಗ ಒಂದು ಕತೆ ಹೇಳೋಳು, ಆರ್ತಿಗೊಂದು ಕೀರ್ತಿಗೊಂದು ಅಂತ. ಹಂಗೆ ನೀನು ನಿನ್ಗೊಂದು ನಿಮ್ಮ ಅಪ್ಪನಿಗೊಂದು ಅಂತ ಲವ್ ಮಾಡ್ಕೊಂಡಿದ್ಯಲ್ಲ, ಇದು ಒಂಥರ ಕಾನ್ಸೆಪ್ಟ್ ಚೆನ್ನಾಗೇ ಇದೆ. ಈ ಕಾನ್ಸೆಪ್ಟ್ ಎಲ್ಲ ನನಗೆ ಹೊಸ್ತು, ನನಗೆ ಗೊತ್ತಿರಲಿಲ್ಲ. ಏಯ್, ಥೂ ನಿನ್ ಜನ್ಮಕ್ಕೆ. ವೀಕೆಂಡಿಗೊಬ್ಬ, ಮಂತ್ ಎಂಡಿಗೊಬ್ಬ ಅಂತ ಲವ್ ಅಲ್ಲಿ 2 ಆಪ್ಷನ್ ಇಟ್ಕೊಂಡವಳು ನೀನು. ಇನ್ ಮದ್ವೆ ಆದ್ಮೇಲೆ ರಿಲೇಷನ್ಗೊಬ್ಬ, ಲಿವಿಂಗ್ಗೊಬ್ಬ ಅಂತ 2 ಜನ ಇಟ್ಕೊಳ್ಳಲ್ಲ ಅಂತ ಏನೇ ಗ್ಯಾರಂಟಿ? ನಾವು ಹುಡುಗರು ಲವ್ ಮಾಡಕ್ ಶುರು ಮಾಡಿದಾಗ ಇವಳೆ ಫಿಕ್ಸು ಅಂತ ಬೇರೆ ಯಾವ ಆಪ್ಷನ್ ಇಟ್ಕೊಂಡಿರಲ್ಲ. ಅಮ್ಮ, ಇವಳೆ ನಿನ್ ಸೊಸೆ ಅಂತ ಫಿಕ್ಸ್ ಆಗ್ತೀವಿ. ಲವ್ ಅಲ್ಲಿ ಆಪ್ಷನ್ ಚಾಯ್ಸು ಅಂತ ಯಾವ್ದು ಇಟ್ಕೊಳ್ಳಲ್ಲ. ಲವ್ ಅಲ್ಲಿ ಆಪ್ಷನ್ ಚಾಯ್ಸು ಅಂತ ಇಟ್ಕೊಂಡ್ರೆ ಅದನ್ನ ಲವ್ ಅಂತ ಹೇಳಲ್ಲ, ತೀಟಿ ಅಂತಾರೆ. ಏನು, ನಾನ್ ಒಬ್ಳೆ ತಪ್ಪು ಮಾಡಿರೋದಾ? ಎಲ್ಲ ತಪ್ಪು ನನ್ ಮೇಲೆ ಹಾಕ್ತಿದ್ದೀರಾ? ನೀವ್ ಯಾವ ಹುಡುಗಿನೂ ಕಣ್ಣೆತ್ ನೋಡೇ ಇಲ್ವಾ? ಅಥವಾ ಲವ್ ಮಾಡೇ ಇಲ್ವಾ? ನೀವೇನ್ ಸಾಚಾಗಳ? ಛೀ, ನಿನಗ್ ಹೇಳೋ ಬದ್ಲು ಥು ನಿನ್ ಜನ್ಮಕ್ಕೆ. ಎಲ್ರೂ ಪ್ರೀತಿ ಮಾಡ್ತಾರೆ, ಆದ್ರೆ ನಮ್ಮನ್ನ ನಾವೇ ಕಳ್ಕೊಳ್ಳೋ ಹಾಗೆ ಯಾರನ್ನೂ ಪ್ರೀತಿ ಮಾಡೋದ್ ಬೇಡ. ಕೆಲವರನ್ನ ನಾವ್ ಎಷ್ಟೇ ಪ್ರೀತಿಸಿದ್ರು ಟೈಮ್ ಬಂದಾಗ ನಮ್ಮನ್ನ ದೂರ ಮಾಡಿ ಹೋಗ್ತಾರೆ.